ಏನಜ್ಜಿ ನನ್ನ ಹೀಗೆ ಆಚೆ ಕರ್ಕೊಂಬಂದಿದ್ದೀರಾ? ಬಾಯಿಂದ ಹೊರಗ್ ಬಂದ್ ಮಾತು ಪ್ರಪಂಚನೇ ದಾಟುತ್ತೆ ಅಂತ ಹೇಳ್ತಾರೆ. ಇವತ್ತಿನವರೆಗೂ ನನಗೆ ನಿನಗೆ ಮಾತ್ರ ಗೊತ್ತಿರೋ ಈ ರಹಸ್ಯ ಆ ಮೂವರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ತಡ್ಕೊಳ್ಳೋದಿಲ್ಲ ಅನ್ನೋ ಉದ್ದೇಶದಿಂದಾನೇ ನಿನ್ನ ಹೊರಗಡೆ ಕರ್ಕೊಂಬಂದೆ. ನಂಗೆ ಗೊತ್ತಾಯ್ತು ಅಜ್ಜಿ. ಯಾವ ಸೀಕ್ರೆಟ್ ತಿಳ್ಕೊಳ್ಳೋದಕ್ಕೆ ನನ್ನ ಅಮೇರಿಕಾಯಿಂದ ಕರೆಸಿದಿರೋ ಅದ್ರ ಬಗ್ಗೆ ಮನೇಲಿ ಗೊತ್ತಾದ್ರೆ ನಾವು ಪಡ್ತಾ ಇರೋ ಟೆನ್ಷನ್ ಅವ್ರು ಕೂಡ ಪಡ್ತಾರೆ ಅಂತ ಅಲ್ವಾ ಅಜ್ಜಿ? ಹೌದು ಕಂದ. ಮಲೆನಿನಿ ಗ್ರೂಪ್ ಆಫ್ ಕಂಪನೀಸ್ ಅಂದ್ರೆ ನೀತಿಗೆ, ಪ್ರಾಮಾಣಿಕತೆಗೆ, ನಿಷ್ಠೆಗೆ ಇನ್ನೊಂದು ಹೆಸರು ಅಂತ ಪ್ರಪಂಚದಲ್ಲಿ ಎಲ್ಲರೂ ನಂಬಿದ್ದಾರೆ. ಆದ್ರೆ ಕೆಲವರು ಮಾಡಿರೋ ಮೋಸದ ಕೆಲಸದಿಂದ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಬಂದಿದೆ. ಮೊದಲನೇ ಸಲ ಸೋಲಿನಿಂದ ತಲೆ ತಗ್ಗಿಸ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈ ವಿಷಯ ಹೊರಗಡೆ ಏನಾದ್ರೂ ಗೊತ್ತಾದ್ರೆ ನಡೆದಿರೋ ಮೋಸದಲ್ಲಿ ನಮ್ಗೂ ಪಾಲಿದೆ ಅಂತ ಜನರು ಆಡ್ಕೊಳಕ್ ಶುರು ಮಾಡ್ತಾರೆ. ಅದೇನಾದ್ರೂ ನಡೆದ್ರೆ ದಶಕಗಳ ಇತಿಹಾಸ ಪಡೆದಿರೋ ನಮ್ಮ ವ್ಯಾಪಾರ ಸಾಮ್ರಾಜ್ಯ ಒಂದೇ ಸಲ ಎಲ್ಲ ನೆಲಸಮ ಆಗೋಗುತ್ತೆ. ಕಸ್ಟಮರ್ಗೆ ನಮ್ಮ ಕಂಪ್ನಿ ಮೇಲಿರೋ ನಂಬಿಕೆ ಕಡಿಮೆ ಆಗೋಗುತ್ತೆ. ಅದಕ್ಕೆ ನನ್ ಮನೆ ವಾರಸ್ದಾರನಾಗಿ ಆ ಕಳ್ಳನ್ ಹಿಡಿಯೋ ಜವಾಬ್ದಾರಿನ ನಿನಗೊಪ್ಪಿಸ್ತಾ ಇದ್ದೀನಿ. ಏನ್ ಮಾಡ್ತ್ಯೋ ಅದ್ ಹೇಗ್ ಮಾಡ್ತ್ಯೋ, ನಮ್ ವ್ಯಾಪಾರದ ಮೇಲ್ ಬಿದ್ದಿರೋ ಕಪ್ಪು ಚುಕ್ಕಿ ಮಾತ್ರ ಅಳಿಸ್ ಹೋಗ್ಬೇಕು. ನಮ್ಮ ಪ್ರಾಮಾಣಿಕತೆ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ನಡೆದಿರೋ ಫ್ರಾಡಿಂದ ನಾವು ಕಳ್ಕೊಂಡಿರೋದು ಬರೀ ಸಂಪಾದನೆ ಮಾಡಿರೋ ದುಡ್ಡಷ್ಟೇ ಅಲ್ಲ ಅಜ್ಜಿ, ನಮ್ಮ ಮರ್ಯಾದೆ, ಪ್ರತಿಷ್ಠೆ ಕೂಡ. ನಾವೆಲ್ಲೂ ತಪ್ಪು ಹೆಜ್ಜೆ ಇಟ್ಟಿದ್ರಿಂದಾನೇ ಬೇರೊಬ್ಬ ನಮಗೆ ಈಸಿಯಾಗಿ ಮೋಸ ಮಾಡೋದಕ್ಕಾಯ್ತು, ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡೋದಕ್ಕಾಯ್ತು. ಎದುರಾಳಿ ಯಾರೇ ಆಗಿದ್ರು, ಎಷ್ಟೇ ಬಲಿಷ್ಠನಾಗಿದ್ರು, ನಂಬಲ್ಲ ಏನು ಅಂತ ತೋರಿಸ್ತೀನಿ. ಇದಕ್ಕೆ ಕಾರಣ ಅದನ್ನ ಎಳ್ಕೊಂಬಂದು ನಿನ್ ಕಾಲ ಹತ್ರ ಬಿಸಾಕ್ತೀನಿ. ನಿನ್ ಶಕ್ತಿ ನನಗ್ ಗೊತ್ತು ಕಂದ. ಪದ್ಮವ್ಯೂಹದಲ್ಲಿ ಕಾಲಿಡ್ತಾ ಇದ್ಯಾ. ಅಭಿಮನ್ಯು ಹಾಗೆ ಅಸ್ತ್ರಗಳನ್ನಷ್ಟೇ ನೀನು ಉಪಯೋಗಿಸ್ದೆ. ಕೃಷ್ಣನ್ ಹಾಗೆ ಬುದ್ಧಿ ಕೂಡ ನೀನ್ ಬಳಸಿದ್ರೆ ವಿಜಯ ಕೂಡ ನೀನ್ ಹುಡ್ಕೊಂಡ್ ಬರುತ್ತೆ. ನೀನು ಹೇಳ್ತಿರೋದು ನಿಜನಾ? ನಿಮ್ಮ ಕಂಪ್ನಿಲಿ ಕೋಟ್ಯಾಂತರ ರೂಪಾಯಿ ಫ್ರಾಡ್ ನಡೀತಾ? ಹೌದು ಕಣೋ. ಅದರಲ್ಲಿ ನಿಮ್ಮ ಕಂಪ್ನಿ ಎಂಪ್ಲಾಯೀಸ್ ಕೈವಾಡ ಕೂಡ ಇದೆಯಾ? ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಮಾತ್ರ ಅಲ್ಲ, ಅದರಲ್ಲಿ ಕೆಲವರು ಬ್ಯಾಂಕ್ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಬ್ಯಾಂಕ್ ಎಂಪ್ಲಾಯೀಸಾ? ಅಂದರೆ ನಿಮ್ಮ ಕಂಪ್ನಿ ಎಂಪ್ಲಾಯೀಸು ಬ್ಯಾಂಕ್ ಎಂಪ್ಲಾಯೀಸು ಸೇರಿ ಫ್ರಾಡ್ ಮಾಡ್ತಿದ್ದಾರೆ ಅಂತಾಯ್ತು. ಹೌದು, ಅವರು ಎಲ್ಲರೂ ಲೆಕ್ಕ ಸೆಟ್ಲ್ ಮಾಡೋದಕ್ಕೆ ನಾನು ಅಮೇರಿಕಾಯಿಂದ ಬಂದಿದ್ದು. ಆದರೆ ಈಗ ಅವ್ರನ್ನ ಹಿಡಿಯೋದಕ್ಕೆ ನನಗೊಂದು ಚಿಕ್ಕ ಪ್ರಾಬ್ಲಮ್ ಇದೆ. ಏನೋದು? ನಾನು CEO ಆಗಿ ಆಫೀಸ್ಗೆ ಎಂಟ್ರಿ ಕೊಟ್ಟರೆ ನನ್ನ ಪೊಸಿಷನ್ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ, ಭಯ ಪಡ್ತಾರೆ. ನನ್ನ ಹತ್ರ ನಿಜಾನ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರೂ ಮುಂದೆ ಬರಲ್ಲ. ಹಾಗೆ ನಡೆದ್ರೆ ನಿಜವಾದ ಕಳ್ಳನ ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಯಾಕೆ ಅನ್ಕೋತೀಯೋ? ಬಾಸಿಗೆ ನಿಜ ಹೇಳಿದ್ರೆ ಪ್ರಮೋಷನ್ ಬರ್ಬೋದು ಅಂತನೋ, ಬೇರೆ ಥರ ಲಾಭ ಸಿಗ್ಬೋದು ಅಂತ ನಿಜ ಹೇಳಿದ್ರು ಹೇಳ್ಬೋದಲ್ವಾ? ಇಲ್ಲ ಕಣೋ, ಪ್ರಪಂಚದಲ್ಲಿ ಯಾವ ಆಫೀಸಲ್ಲಾದರೂ ಓಪನ್ ಆಗಿ ಮಾತಾಡೋದಕ್ಕೆ ಕೆಲವೊಂದು ಜಾಗ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಿಗರೇಟ್ ಸೇದೋ ಜಾಗ, ಟೀ ಕುಡಿಯೋ ಜಾಗ, ಲಂಚ್ ಮಾಡೋ ಕಡೆ, ಸ್ನ್ಯಾಕ್ಸ್ ತಿನ್ನೋ ಕಡೆ, ಈ ಥರ ಪ್ಲೇಸಸ್ಗಳಲ್ಲೇ ಎಂಪ್ಲಾಯೀಸ್ಗಳೆಲ್ಲ ಓಪನ್ ಆಗಿ ಮಾತಾಡ್ಕೋತಾರೆ. ಸೊ ನಾನು ಕೂಡ ಅವರಲ್ಲಿ ಒಬ್ಬನಾಗಿ ಬೆರೆತು ಅವ್ರ ಅಕ್ಕಪಕ್ಕ ಪ್ಲೇಸಲ್ಲೇ ಕೂತ್ಕೊಳ್ಳೋವರೆಗೂ ಅವರಲ್ಲಿರೋ ರಹಸ್ಯಗಳು ನಂಗೆ ಗೊತ್ತಾಗಲ್ಲ. ಹಾಗೆ ತಿಳ್ಕೋಬೇಕು ಅಂದರೆ ನಾನು CEO ಸೀಟಲ್ಲಿ ಕೂತ್ಕೋಬಾರ್ದು. ಅದೇ ಆಫೀಸಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ಎಂಪ್ಲಾಯ್ ಆಗಿ ಕೆಲಸ ಮಾಡಬೇಕು, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಆಗಲೇ ಅವರಲ್ಲಿರೋ ರಹಸ್ಯನ ನಾನು ಆಚೆ ತೆಗಿಯೋಕ್ಕಾಗೋದು. ನೀನು ಹೇಳಿ ನನಗೆ ಪೂರ್ತಿಯಾಗಿ ಅರ್ಥ ಆಯ್ತು ಕಣೋ. ಆದರೆ ಅದು ನಿನ್ನ ಆಫೀಸ್ ಆಗಿರೋದ್ರಿಂದ CEO ಪೋಸ್ಟಲ್ಲಿ ಮಾತ್ರ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಹೋಗಿ ಜಾಯ್ನ್ ಆಗ್ಬೋದು. ಆದರೆ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಈಗ ಯಾರಿದ್ದಾರೆ?
ಏಯ್, ಯಾರಿದ್ದಾರೆ ಅಂತ ಕೇಳಿದಿಕ್ಕೆ ನನ್ನನ್ನೇ CEO ಪ್ಲೇಸಲ್ಲಿ ಕೂರ್ಸೋದು ಕರೆಕ್ಟ್ ಅಲ್ಲ ಕಣೋ. ನನಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ ಕಣೋ. ಡೋಂಟ್ ವರಿ ಕಣೋ, ಬಿಸ್ನೆಸ್ ಬಗ್ಗೆ ನಾನು ನೋಡ್ಕೋತೀನಿ. ನೀನು ಜಸ್ಟ್ CEO ಆಗಿ ಆ ಸೀಟಲ್ಲಿ ಕೂತ್ಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಏನು ಮ್ಯಾನೇಜ್ ಮಾಡ್ತೀಯೋ ಏನೋ. ಈ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಬಿಟ್ಟು ಈ ಸೂಟ್ ಎಲ್ಲ ನನಗೆ ಸೂಟ್ ಆಗಲ್ಲ ಕಣೋ. ಅದು ಅಲ್ಲದೆ ನನಗೆ ಬರೋ ಇಂಗ್ಲೀಷು ಅಷ್ಟಕ್ಕಷ್ಟೇ ಕಣೋ. ಲೇ, ನೀನು ಬರೀ ಆ ಸೀಟಲ್ಲಿ ಕೂತ್ಕೋ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಇನ್ನೇನು ಮಾತಾಡ್ಬೇಡ. ಇವತ್ತಿಂದ ನಮ್ಮ ಕಂಪನಿಗೆ ನೀನೇ CEO. ಲೇ, ಈ ರಹಸ್ಯ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋದು, ಇನ್ಯಾರಿಗೂ ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡು. ಇರ್ಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂದ್ರಿದೆ. ಏನು ಮಾಡೋಕ್ಕಾಗುತ್ತೆ? ಫ್ರೆಂಡ್ಶಿಪ್ಸ್ಗೋಸ್ಕರ ಇದೆಲ್ಲ ಮಾಡೋದು ಎಲ್ಲಿ ತಪ್ಪುತ್ತೆ? ಸರಿ ಆಯಿತು, ಈ ಟಾಪಿಕ್ ಬಿಟ್ಬಿಡು. ಲೇ, ನಾನು ಹೇಳೋದೇ ಮರ್ತುಬಿಟ್ಟೆ. ನಿನ್ನೆ ರಾತ್ರಿ ಕೂಡ ನನ್ನ ಡ್ರೀಮ್ ಗರ್ಲ್ ಕನ್ಸಲ್ಲಿ ಬಂದಿದ್ಲು ಕಣೋ. ಬಂದ್ರು ಏನ್ ಪ್ರಯೋಜನ ಹೇಳು? ಆ ಜಡೆ ಬಿಟ್ಟು ಬೇರೇನು ನೋಡಿಲ್ಲಲ್ಲ ನೀನು. ಏಯ್, ಆದ್ರೂ ಪ್ರಪಂಚದಲ್ಲಿ ಇಷ್ಟು ಜನ ಸುಂದರವಾಗಿರೋ ಹುಡುಗಿರ್ಬೇಕಾದ್ರೆ ಆ ಕನ್ಸಿನ ರಾಣಿ ಪ್ರೀತಿಸೋದಂದ್ರೇನು? ತಲ್ಕೆಟ್ಟೊಂತರ ಕನ್ಸಲ್ಲಿ ಕಂಡಿದ್ ಮಾತ್ರಕ್ಕೆ ಆಗ್ಲೇ ಕಣ್ಮುಂದೆ ಬಂದ್ಬಿಡ್ತಾಳ ಹೇಳು. ನನ್ನ ಪ್ರೀತಿ ನಿಜ ಆದರೆ, ನನ್ನ ಪ್ರೀತಿನಲ್ಲಿ ಪ್ರಾಮಾಣಿಕತೆ ಇದ್ರೆ, ಅವಳೇ ನನ್ನ ಹೆಂಡತಿ ಅಂತ ದೇವ್ರು ಡಿಸೈಡ್ ಮಾಡಿದ್ರೆ, ಯಾವಾಗಲೂ ಅಲ್ಲ, ಈಗಲೇ, ಈ ಕ್ಷಣನೇ ಅವಳು ನನಗೆ ಕಾಣಿಸ್ಕೋತಾಳೆ, ನೋಡ್ತಾ ಇರು. ಅಬ್ಬೋ, ಹೌದಾ? ಎಲ್ಲಿ ಕಣ್ಮುಂದೆ ಬರಕ್ ಹೇಳು. ಅವಳೇ ನನ್ನ ಡ್ರೀಮ್ ಗರ್ಲ್. ಈಗಷ್ಟೇ ನೆನ್ಸ್ಕೊಂಡೆ ಕಣೋ, ಆಗ್ಲೇ ಕಾಣಿಸ್ಕೊಂಡ್ಲು ನೋಡು. ಏಯ್ ಹೇಳಿ. ಛೇ, ಇಲ್ಲೇ ನೋಡಿದ್ನಲ್ಲೋ, ಇಲ್ಲಷ್ಟೇ ನೋಡಿದೆ, ಅಷ್ಟರಲ್ಲಿ ಎಲ್ಲೋದ್ಲು ಗೊತ್ತಾಗ್ತಿಲ್ಲ. ಏಯ್, ರೋಡ್ ಕ್ರಾಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ಹೊರಟೋಗಿದ್ದಾಳೆ ಅನ್ಸುತ್ತೆ. ಛೇ, ಅವಳನ್ನ ಮೀಟ್ ಮಾಡೋದೃಷ್ಟ ನಾನು ಕಳ್ಕೊಂಡ್ಬಿಟ್ಟೆ ಕಣೋ. ಮತ್ತೆ ನನಗೆ ಯಾವಾಗ ಸಿಗ್ತಾಳೋ ಏನೋ. ಬೇಜಾರು ಮಾಡ್ಕೊಬೇಡ ಕಣ, ಮತ್ತೆ ಸಿಗೋ ಚಾನ್ಸ್ ಸಿಗುತ್ತೆ ಬಿಡು. ಫಸ್ಟ್ ಆಫೀಸ್ಗೆ ಹೋಗೋಣ ನಡಿ. ಛೇ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್.
ಯಾಕೆ ಇವತ್ ಲೇಟಾಗಿ ಬಂದೆ? ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಲೇಟ್ ಆಯ್ತೆ. ಹೌದು, ಮ್ಯಾನೇಜರ್ ಏನಾದರೂ ಕೇಳಿದ್ರಾ? ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ. ಹೋಗ್ ಒಂದ್ಸಲ ಮೀಟ್ ಮಾಡು. ಸರಿ ಸರಿ. ನೋ ಸರ್, ಆ ಕಂಪ್ನಿಲಿ ನಡೆದಿರೋ ಫ್ರಾಡ್ಗೂ ನಮ್ಮ ಬ್ಯಾಂಕ್ಗೂ ಯಾವುದೇ ಥರ ಸಂಬಂಧ ಇಲ್ಲ. ಅವ್ರು ಸುಮ್ಮನೆ ನಮಗೆ ಬ್ಲೇಮ್ ಮಾಡ್ತಿದ್ದಾರೆ ಅಷ್ಟೇ. ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನಾನು ಕಾಲ್ ಮಾಡ್ತೀನಿ ಸರ್. ಓಕೆನಾ ಸರ್? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಕಮ್ ಕಮ್. ಏನ್ ಸರ್? ಮೈಥಿಲಿ, ಇವತ್ತು ನಿನಗೆ 2 ಟಾರ್ಗೆಟ್ ಕೊಡ್ತಾ ಇದ್ದೀನಿ. ನಂಬರ್ 1, ಸಿಟಿನಲ್ಲಿ ದೊಡ್ಡ VIP ಫ್ಯಾಮಿಲಿ ಥರ ಬಿಲ್ಡಪ್ ಕೊಡ್ತಾ ನಮ್ಮ ಬ್ಯಾಂಕಲ್ಲಿ ಇಷ್ಟ ಬಂದಂಗೆ ಲೋನ್ ತಗೊಂಡು ಎಸ್ಕೇಪ್ ಆಗೋ ವರ್ಸ್ಟ್ ಫ್ಯಾಮಿಲಿ ಇದ್ದಾರೆ. ಅವ್ರು ನಮ್ಮ ಬ್ರಾಂಚಲ್ಲಿ 1 ಕೋಟಿ ರೂಪಾಯಿ ಲೋನ್ ತಗೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ 8 ತಿಂಗಳಿಂದ EMI ಕಟ್ಟೇ ಇಲ್ಲ. ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಿಲ್ಲ. ಮನುಷ್ಯರನ್ನ ಕಳ್ಸಿದ್ರೆ ಕೇರ್ ಮಾಡ್ತಾ ಇಲ್ಲ. ಸೊ ಇವತ್ತು ನೀನು ಅವ್ರನ್ನ ಭೇಟಿ ಮಾಡ್ತಿದ್ಯಾ, ನಮಗೆ ಬರಬೇಕಾಗಿರೋ EMIನ ವಸೂಲಿ ಮಾಡ್ತಿದ್ಯಾ? ಶೋರ್ ಸರ್. ಕಷ್ಟ ಕಾಲದಲ್ಲಿ ಸಾಲ ಕೊಟ್ಟು ಸಹಾಯ ಮಾಡೋ ಬ್ಯಾಂಕ್ನ ಮೋಸ ಮಾಡಿ ಉದಾಸೀನ ಮಾಡೋರ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಿವಿ ಹಿಂಡಾದ್ರೂ ವಸೂಲಿ ಮಾಡ್ತೀನಿ. ನನ್ ಮೇಲ್ ನಂಬಿಕೆ ಇಟ್ಟು ಕೊಟ್ಟಿರೋ ಈ ಜವಾಬ್ದಾರಿನ ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡ್ತೀನಿ. ವೆರಿ ಗುಡ್ ಅಮ್ಮ. ನೀನ್ ಸ್ಪೀಡ್ ನೋಡ್ತಾ ಇದ್ರೆ ಜೆಟ್ ಸ್ಪೀಡಲ್ಲಿ ಕೆಲಸ ಪೂರ್ತಿ ಮಾಡೋ ತರ ಕಾಣಿಸ್ತಿದ್ಯಾ. ಇನ್ನು ಸೆಕೆಂಡ್ ಟಾಸ್ಕ್ ಏನು ಅಂದ್ರೆ, ಸಿಟಿಲ್ಲೇನೆ ಇವ್ರದ್ದು ತುಂಬಾ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ಕಂಪ್ನಿಗಳು, ಫ್ಯಾಕ್ಟ್ರಿಗಳು, ಶಾಪಿಂಗ್ ಮಾಲ್ಸು, ಹೀಗೆ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಆದ್ರೆ ಏನಂದ್ರೆ, ಅವ್ರ ಕಂಪ್ನಿಲಿ ನಡೀತಿರೋ ಫ್ರಾಡ್ಗೆ ನಮ್ ಬ್ರಾಂಚ್ಗೆ ಏನೋ ಸಂಬಂಧ ಇದೆ ಅಂತ ಅನುಮಾನ ಪಟ್ಟು ನಮ್ ಬ್ರಾಂಚಲ್ಲಿರೋ ಅಕೌಂಟ್ಸ್ನೆಲ್ಲ ಬೇರೆ ಬ್ರಾಂಚಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಸೊ ಯಾವ ಕಂಪ್ನಿ ಅಕೌಂಟ್ಸ್ ಪಕ್ಕದ ಬ್ಯಾಂಕಿಗೆ ಹೋಗಿದ್ಯೋ ಆ ಅಕೌಂಟ್ಸ್ ಎಲ್ಲ ಮತ್ತೆ ನಮ್ಮ ಬ್ಯಾಂಕ್ಗೆ ಬರಬೇಕು. ಹಾಗೇನೆ ಅವ್ರ ಕಂಪ್ನಿಯಲ್ಲಿ, ಫ್ಯಾಕ್ಟ್ರಿಲಿರೋ ಎಂಪ್ಲಾಯೀಸ್ ಎಲ್ಲರ ಹತ್ರ ನಮ್ಮ ಬ್ರಾಂಚಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು. ಕ್ಯಾನ್ ಯು ಡೂ ದಟ್? ಎಸ್ ಸರ್, ಐ ಕ್ಯಾನ್ ಡೂ. ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಎಸ್ ಅಮ್ಮ, ಐ ನೋ ಯುವರ್ ಕೇಪಬಿಲಿಟಿ. ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮೊದಲು ಯಾವ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಸರ್. ಫಸ್ಟು EMI ಕಟ್ತಾ ಇರೋ ಪಾರ್ಟಿ ವಿಷಯ ನೋಡು. ಅವ್ರ ಡೀಟೇಲ್ಸ್ ಕೊಡಿ ಸರ್. ಹಾ, ಹಲೋ. ಹಾ ಸರ್, ಆ ಕೆಲ್ಸದಲ್ಲೇ ಇದ್ದೀನಿ ಸರ್. ಖಂಡಿತವಾಗ್ಲೂ ಆಗುತ್ತೆ. ಓಕೆ ಸರ್, ಓಕೆ ಸರ್. ಅದು ನನ್ನ ಕೆಲಸನೇ ಸರ್, ನಾನು ನೋಡ್ಕೋತೀನಿ. ಓಕೆ ಸರ್. ಮೈಥಿಲಿ, ಅದೇ ಅವ್ರ ಅಡ್ರೆಸ್. ಗೋ ಹೆಡ್. ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಸಿಗ್ತೀನಿ ಸರ್. ಹಾ ಮೈಥಿಲಿ, ಅವರು ತುಂಬಾ ಹಟ್ಮಾರಿ ಬ್ಯಾಚ್ ಅಂತೆ. ಅಷ್ಟಕ್ಕೂ ಲೋನೇ ತಗೊಳ್ದಿರೋ ಹಾಗೆ ಬ್ಯಾಂಕ್ ಬಗ್ಗೆನೇ ಗೊತ್ತಿಲ್ದಿರೋ ತರ ಡ್ರಾಮಾ ಆಡ್ತಾರಂತೆ. ಹೋದವ್ರ ಮೇಲೆ ಜಗಳಕ್ಕೆ ಬರ್ತಾರಂತೆ. ಅಂಥವ್ರನ್ನ ತುಂಬಾ ಜನರನ್ನ ನೋಡಿದ್ದೀನಿ ಸರ್. ಆದ್ರೆ ನನ್ನಂಥವ್ಳನ್ನ ಅವರು ಫಸ್ಟ್ ಟೈಮ್ ನೋಡ್ತಾರೆ ಸರ್. ಓಕೆ ಅಮ್ಮ, ಆಲ್ ದಿ ಬೆಸ್ಟ್. ಅತ್ತೆ, ನಾವು ಹೊಸದಾಗಿ ಓಪನ್ ಮಾಡ್ತಾ ಇರೋಂಥ ಬ್ರಾಂಚ್ಗೆ ಇವರಿಬ್ರಲ್ಲಿ ಒಬ್ರನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ನೀವೊಂದ್ಸಲ ಇಂಟರ್ವ್ಯೂ ಮಾಡಿ ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಉಳ್ದಿದ್ದನ್ನ ನಾವು ನೋಡ್ಕೋತೀವಿ. ಸ್ವೀಟ್ ಬಿಸ್ನೆಸ್ನಲ್ಲಿ ನಿಮ್ಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಪೂರ್ಣಚಂದ್ರ. ಆ ಚಂದ್ರನ ಮೇಲಾದ್ರೂ ಒಂದು ಕಪ್ ಚುಕ್ಕೆ ಇರ್ಬೋದೇನೋ. ನಾನು ಮಾಡೋ ಕೆಲಸದಲ್ಲಿ ಯಾವ ಕಪ್ ಚುಕ್ಕೆನೂ ಇರಲ್ಲ. ಲೈ, ಮೊದಲು ಮ್ಯಾಟ್ರಿಗೆ ಬಾ. ಇಲ್ಲ ಅಂದ್ರೆ ಅವ್ರು ಹೊಡೆಯೋ ಏಟಿಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಕಪ್ಪು ಚುಕ್ಕೆ. ಅರ್ಥ ಆಯ್ತು ಸರ್. ಮೇಡಮ್, ಸ್ವೀಟ್ ಬಿಸ್ನೆಸ್ ಅಲ್ಲಿ ಟೇಸ್ಟ್ ಎಷ್ಟು ಮುಖ್ಯನೋ ಲಾಭ ಸಂಪಾದನೆ ಮಾಡೋದು ಅಷ್ಟೇ ಮುಖ್ಯ ಮೇಡಮ್. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಅದ್ಭುತವಾದ ಪ್ಲಾನ್ ಇದೆ ಮೇಡಮ್. ಅದೇನು ಅಂತ ಬೇಗ ಹೇಳಿ. ನಾವು ಸ್ವೀಟ್ ಪ್ಯಾಕ್ ಮಾಡೋ ಸ್ವೀಟ್ ಬಾಕ್ಸ್ನ 100 ಗ್ರಾಮ್ ವೇಟ್ ಜಾಸ್ತಿ ಮಾಡಿದ್ರೆ ಸಾಕು. ಪ್ರತಿ ಕೆಜಿಗೆ 100 ಗ್ರಾಮ್ ಸ್ವೀಟ್ ಉಳಿತಾಯ ಆಗುತ್ತೆ ಮೇಡಮ್. ಅದರಿಂದ ತಿಂಗಳಿಗೆ 100 kg ಸ್ವೀಟ್ ಉಳ್ಕೊಳ್ಳುತ್ತೆ. ಅದರಿಂದ ನಮಗೆ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ ಮೇಡಮ್. ಹೇಗಿದೆ ಮೇಡಮ್ ಐಡಿಯಾ? ನಿನ್ ಮುಖ ತರ ಇದೆ. ಆ ರೀತಿ ಪ್ರತಿ ಕೆಜಿಗೆ 100 ಗ್ರಾಂ ಕಡಿಮೆ ಮಾಡಿದ್ರೆ ಅದನ್ನ ಮೋಸ ಅಂತಾರೆ, ಕಳ್ತನ ಅಂತಾರೆ ಹೊರತು ವ್ಯಾಪಾರ ಅಂತ ಹೇಗ್ ಹೇಳ್ತಾರೆ? ಎಲ್ರೂ ವ್ಯಾಪಾರನ ದುಡ್ಡಿಂದ ಮಾಡಿದ್ರೆ ನಾವು ನಂಬಿಕೆ ಅನ್ನೋ ಅಡಿಪಾಯದಿಂದ ಮಾಡ್ತೀವಿ. ಕಸ್ಟಮರ್ ಅಂದ್ರೆ ದೇವ್ರ ಸಮಾನ ಅಂತಾರೆ. ಅಂತ ಕಸ್ಟಮರ್ಗೆ ನಾವು ಮೋಸ ಮಾಡಿದ್ರೆ
ಸಾಕ್ಷಾತ್ ಆ ದೇವರಿಗೆ ಮೋಸ ಮಾಡ್ದಾಗತ್ತೆ. ನಾವು ಲಾಭ ಕಡಿಮೆ ಬಂದರೂ ರಾಜಿ ಮಾಡ್ಕೊಳ್ತೀವಿ ಹೊರತು ಗುಣಮಟ್ಟದ ವಿಷಯದಲ್ಲಿ, ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡೋ ವಿಷಯದಲ್ಲಿ ಮಾತ್ರ ಪ್ರಾಣ ಹೋದ್ರೂ ರಾಜಿ ಮಾಡ್ಕೊಳ್ಳಲ್ಲ. ಇಂಥ ಕೆಟ್ಟ ಆಲೋಚನೆಯಿಂದ ತಲೆ ತುಂಬಿರೋ ನಿನ್ನಂತವನ್ಗೆ ಇಲ್ಲಿ ನಿಂತ್ಕೊಳ್ಳಕ್ಕೆ ಅರ್ಹತೆ ಇಲ್ಲ. ಹೋಗಿಲ್ಲಿಂದ. ಸಾಹೇಬ್ರೆ, ಕೆಟ್ಟ ಐಡಿಯಾಗಳು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನಿವಿಲಿಂದ ಹೊರಡ್ಬೋದು. ಇವಾಗ ನಿಮ್ ವಿಷಯ ಏನು ಅಂತ ಹೇಳಿ. ನನ್ನ ಹತ್ರ ಕೂಡ ಹೆಚ್ಚು ಕಮ್ಮಿ ಅದೇ ಥರ ಐಡಿಯಾಸೇ ಇದೆ ಮೇಡಮ್. ಅಳಿ ಅಂದ್ರೆ ಅರ್ಥ ಆಯ್ತತೆ? ಇಲ್ಲಿ ನೋಡಿ, ಮರ್ಯಾದೆಯಿಂದ ನೀವೇ ಹೋಗ್ತೀರಾ ಇಲ್ಲ ಗೌರವದಿಂದ ನಾವೇ ಹೊರಗಡೆ ತಳ್ಳಬೇಕಾ? ಈ ಕಾಶ್ಮೀರಿ ಬಾದಾಮಿ ಹಾಲು ಅತ್ತೆ ಅವ್ರಿಗೆ ರುಚಿ ತೋರಿಸಿ ಹೇಗಾದ್ರೂ ಸರಿ ಮಾರ್ಕ್ಸ್ ಪಡ್ಕೋಬೇಕು. ಇದೇ ಬಾದಾಮಿ ಹಾಲು ನಮ್ ಸ್ವೀಟ್ ಶಾಪಲ್ಲಿ ಸೇಲ್ ಆಗೋ ಹಾಗೆ ನೋಡ್ಕೋಬೇಕು. ಈ ಸಲ ಮ್ಯಾನೇಜರ್ನ ಕರ್ಸಕ್ಕೂ ಮುಂಚೆ ನೀವೇ ಮೊದಲು ಎನ್ಕ್ವೈರಿ ಮಾಡಿಸಿ ಆಮೇಲೆ ನೀವು ನನ್ನ ಹತ್ರ ಕರ್ಕೊಂಬನ್ನಿ. ಹಾಗೆ ಆಗ್ಲಿ ಅತ್ತೆ. ಅತ್ತೆಯವರೇ, ಇದು ಕಾಶ್ಮೀರಿ ಸ್ಪೆಷಲ್ ಬಾದಾಮಿ ಹಾಲು ಸ್ವತಃ ನಾನೇ ಮಾಡಿದ್ದು. ಒಂದ್ಸಲ ರುಚಿ ನೋಡಿದ್ರೆ ಅತ್ತೆಯವರೇ, ನಾನ್ ಮಾಡಿದ ಬಾದಾಮಿ ಹಾಲ್ ಬಗ್ಗೆ ಏನು ಹೇಳಲಿಲ್ಲ. ಹೇಳೋದಕ್ಕೆ ಅದರಲ್ಲಿ ಏನೂ ಇಲ್ಲ. ನಾವು ಮಾಡೋ ಬಾದಾಮ್ ಮಿಲ್ಕ್ಗಿಂತ ಇದೇನು ಅದ್ಭುತವಾಗಿಲ್ಲ. ನೀನ್ ತಲೆ ಓಡಿಸಿ ಮಾಡಿದ್ರೆ ಒಪ್ಕೋಬಹುದು. ಯಾರೋ ಮಾಡಿರೋದನ್ನ ಕಾಪಿ ಮಾಡಿ ಮಾಡಿದ್ರೆ ಅದನ್ನ ಹೇಗೆ ಒಪ್ಕೊಳ್ಳೋದು? ಮೊದಲು ಸ್ವಂತವಾಗಿ ಮಾಡೋದನ್ನ ಕಲಿ, ಆಮೇಲೆ ಬೇಕಾದ್ರೆ ರುಚಿ ತೋರಿಸುವಂತೆ.